ಮಳೆ ಅವಾಂತರ ಒಂದ ಎರಡ ಮಳೆ ಬಂದ್ರೂ ಕಷ್ಟ ಬರದೇ ಇದ್ರೂ ಕಷ್ಟ ಅನ್ನೋ ಹಂಗಾಗ್ಬಿಟ್ಟಿದೆ ಇಲ್ಲಿನ ಪರಿಸ್ಥಿತಿ. ನೋಡಿ, ಲಾಸ್ಟ್ ಟೈಮ್ ಮಳೆ ಬರಲಿಲ್ಲ, ಕರ್ನಾಟಕ ಎಷ್ಟು ಪಾಡುಪಡ್ತು ನೀವು ನೋಡಿದ್ರ. ಈ ಸಾರಿ ಮಳೆ ಬರ್ತಾ ಇದೆ, ಆದ್ರೆ ಬಂದ ಕಡೆಯಲ್ಲೆಲ್ಲ ಅವಾಂತರ ಸೃಷ್ಟಿ ಮಾಡ್ತಾ ಇದೆ. ವರುಣನ ವಿಕೋಪಕ್ಕೆ ಕೊಪ್ಪಳದ ಜನ ತಂಡ ಹೊಡೆದಿದ್ದಾರೆ. ಅಲ್ಲಿ ಬದುಕೆ ಕುಸಿದು ಹೋಗಿದೆ. ರಣಮಳೆಗೆ ಕುಸಿದು ಬಿದ್ದ ಮನೆ, ಮಣ್ಣಿನಡಿ ಸಿಲುಕಿ ವ್ಯಕ್ತಿಯ ನರಳಾಟ. ಇಲ್ಲಿ ನೋಡಿ, ಮಣ್ಣಿನಡಿ ಸಿಲುಕಿ ಈ ವ್ಯಕ್ತಿ ಹೇಗೆ ನರಳಾಡ್ತಿದ್ದಾರೆ ಅಂತ. ಅರ್ಧ ಭಾಗದಷ್ಟು ದೇಹ ಮಣ್ಣಿನಡಿ ಸಿಲುಕಿ ಮೇಲೆ ಏಳಲು ಆಗದಂತೆ ಒದ್ದಾಡ್ತಿದ್ದಾರೆ. ಹೌದು, ಕೊಪ್ಪಳದಲ್ಲಿ ಸುರಿದ ಭಾರಿ ಮಳೆಗೆ ಈ ಅನಾಹುತ ಸಂಭವಿಸಿದೆ. ಶ್ರೀರಾಮನಗರ, ಢಣಾಪುರ ಸೇರಿದಂತೆ ಇತರ ಗ್ರಾಮಗಳಲ್ಲಿ ಸತತ ಮಳೆಗೆ ಮನೆಗಳು ಕುಸಿದು ಬಿದ್ದಿವೆ. ಹಲವು ಅವಾಂತರಗಳೇ ಸೃಷ್ಟಿಯಾಗಿವೆ. ಗ್ರಾಮದ ಪ್ರಕಾಶ್ ಎಂಬುವರ ಮನೆ ಕುಸಿದು ಆತನ ಮೇಲೆಯೇ ಬಿದ್ದಿದೆ. ಪ್ರಕಾಶ್ನ ಅರ್ಧದಷ್ಟು ದೇಹ ಮಣ್ಣಿನಡಿ ಸಿಲುಕಿ ಮೇಲೆ ಏಳಲು ಆಗದಂತೆ ಪರದಾಡಿದ್ದಾನೆ. ಬಳಿಕ ಗ್ರಾಮಸ್ಥರೆಲ್ಲ ಸೇರಿ ಈತನನ್ನ ರಕ್ಷಣೆ ಮಾಡಿ ಗಂಗಾವತಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ವರುಣನ ಅಟ್ಟಹಾಸಕ್ಕೆ ಬೆಳೆ ನಾಶ. ಇತ್ತ ಮಳೆಗೆ ಬೆಳೆಗಳು ಕೂಡ ನಾಶವಾಗಿವೆ. ಕುಷ್ಟಗಿ ತಾಲೂಕಿನ ಬಚಿನಾಳ ಗ್ರಾಮದಲ್ಲಿ ಸಾಲ ಸೂಲ ಮಾಡಿ ಬೆಳೆದಿದ್ದ ಮೆಣಸಿನಕಾಯಿ ಗಿಡಗಳು, ಕಲ್ಲಂಗಡಿ ಬೆಳೆ ಎಲ್ಲ ಹಾಳಾಗಿದೆ. ಒಟ್ನಲ್ಲಿ ಮಳೆ ಅವಾಂತರಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಮಳೆಗೆ ಮನೆ, ಬೆಳೆ ಎಲ್ಲವನ್ನ ಕಳೆದುಕೊಂಡು ದಯವಿಟ್ಟು ತಮಗೆ ಪರಿಹಾರ ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಮಳೆ ಅವಾಂತರ ಒಂದ ಎರಡ ಮಳೆ ಬಂದ್ರೂ ಕಷ್ಟ ಬರದೇ ಇದ್ರೂ ಕಷ್ಟ ಅನ್ನೋ ಹಂಗಾಗ್ಬಿಟ್ಟಿದೆ ಇಲ್ಲಿನ ಪರಿಸ್ಥಿತಿ. ನೋಡಿ, ಲಾಸ್ಟ್ ಟೈಮ್ ಮಳೆ ಬರಲಿಲ್ಲ, ಕರ್ನಾಟಕ ಎಷ್ಟು ಪಾಡುಪಡ್ತು ನೀವು ನೋಡಿದ್ರ. ಈ ಸಾರಿ ಮಳೆ ಬರ್ತಾ ಇದೆ, ಆದ್ರೆ ಬಂದ ಕಡೆಯಲ್ಲೆಲ್ಲ ಅವಾಂತರ ಸೃಷ್ಟಿ ಮಾಡ್ತಾ ಇದೆ. ವರುಣನ ವಿಕೋಪಕ್ಕೆ ಕೊಪ್ಪಳದ ಜನ ತಂಡ ಹೊಡೆದಿದ್ದಾರೆ. ಅಲ್ಲಿ ಬದುಕೆ ಕುಸಿದು ಹೋಗಿದೆ. ರಣಮಳೆಗೆ ಕುಸಿದು ಬಿದ್ದ ಮನೆ, ಮಣ್ಣಿನಡಿ ಸಿಲುಕಿ ವ್ಯಕ್ತಿಯ ನರಳಾಟ. ಇಲ್ಲಿ ನೋಡಿ, ಮಣ್ಣಿನಡಿ ಸಿಲುಕಿ ಈ ವ್ಯಕ್ತಿ ಹೇಗೆ ನರಳಾಡ್ತಿದ್ದಾರೆ ಅಂತ. ಅರ್ಧ ಭಾಗದಷ್ಟು ದೇಹ ಮಣ್ಣಿನಡಿ ಸಿಲುಕಿ ಮೇಲೆ ಏಳಲು ಆಗದಂತೆ ಒದ್ದಾಡ್ತಿದ್ದಾರೆ. ಹೌದು, ಕೊಪ್ಪಳದಲ್ಲಿ ಸುರಿದ ಭಾರಿ ಮಳೆಗೆ ಈ ಅನಾಹುತ ಸಂಭವಿಸಿದೆ. ಶ್ರೀರಾಮನಗರ, ಢಣಾಪುರ ಸೇರಿದಂತೆ ಇತರ ಗ್ರಾಮಗಳಲ್ಲಿ ಸತತ ಮಳೆಗೆ ಮನೆಗಳು ಕುಸಿದು ಬಿದ್ದಿವೆ. ಹಲವು ಅವಾಂತರಗಳೇ ಸೃಷ್ಟಿಯಾಗಿವೆ. ಗ್ರಾಮದ ಪ್ರಕಾಶ್ ಎಂಬುವರ ಮನೆ ಕುಸಿದು ಆತನ ಮೇಲೆಯೇ ಬಿದ್ದಿದೆ. ಪ್ರಕಾಶ್ನ ಅರ್ಧದಷ್ಟು ದೇಹ ಮಣ್ಣಿನಡಿ ಸಿಲುಕಿ ಮೇಲೆ ಏಳಲು ಆಗದಂತೆ ಪರದಾಡಿದ್ದಾನೆ. ಬಳಿಕ ಗ್ರಾಮಸ್ಥರೆಲ್ಲ ಸೇರಿ ಈತನನ್ನ ರಕ್ಷಣೆ ಮಾಡಿ ಗಂಗಾವತಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ವರುಣನ ಅಟ್ಟಹಾಸಕ್ಕೆ ಬೆಳೆ ನಾಶ. ಇತ್ತ ಮಳೆಗೆ ಬೆಳೆಗಳು ಕೂಡ ನಾಶವಾಗಿವೆ. ಕುಷ್ಟಗಿ ತಾಲೂಕಿನ ಬಚಿನಾಳ ಗ್ರಾಮದಲ್ಲಿ ಸಾಲ ಸೂಲ ಮಾಡಿ ಬೆಳೆದಿದ್ದ ಮೆಣಸಿನಕಾಯಿ ಗಿಡಗಳು, ಕಲ್ಲಂಗಡಿ ಬೆಳೆ ಎಲ್ಲ ಹಾಳಾಗಿದೆ. ಒಟ್ನಲ್ಲಿ ಮಳೆ ಅವಾಂತರಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಮಳೆಗೆ ಮನೆ, ಬೆಳೆ ಎಲ್ಲವನ್ನ ಕಳೆದುಕೊಂಡು ದಯವಿಟ್ಟು ತಮಗೆ ಪರಿಹಾರ ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.
ಮಳೆ ಅವಾಂತರ ಒಂದ ಎರಡ ಮಳೆ ಬಂದ್ರೂ ಕಷ್ಟ ಬರದೇ ಇದ್ರೂ ಕಷ್ಟ ಅನ್ನೋ ಹಂಗಾಗ್ಬಿಟ್ಟಿದೆ ಇಲ್ಲಿನ ಪರಿಸ್ಥಿತಿ. ನೋಡಿ ಲಾಸ್ಟ್ ಟೈಮ್ ಮಳೆ ಬರಲಿಲ್ಲ, ಕರ್ನಾಟಕ ಎಷ್ಟು ಪಾಡುಪಡ್ತು ನೀವು ನೋಡಿದ್ರ. ಈ ಸಾರಿ ಮಳೆ ಬರ್ತಾ ಇದೆ, ಆದ್ರೆ ಬಂದ ಕಡೆಯಲ್ಲೆಲ್ಲ ಅವಾಂತರ ಸೃಷ್ಟಿ ಮಾಡ್ತಾ ಇದೆ. ವರುಣನ ವಿಕೋಪಕ್ಕೆ ಕೊಪ್ಪಳದ ಜನ ತಂಡ ಹೊಡೆದಿದ್ದಾರೆ, ಅಲ್ಲಿ ಬದುಕೆ ಕುಸಿದು ಹೋಗಿದೆ. ರಣಮಳೆಗೆ ಕುಸಿದು ಬಿದ್ದ ಮನೆ, ಮಣ್ಣಿನಡಿ ಸಿಲುಕಿ ವ್ಯಕ್ತಿಯ ನರಳಾಟ. ಇಲ್ಲಿ ನೋಡಿ, ಮಣ್ಣಿನಡಿ ಸಿಲುಕಿ ಈ ವ್ಯಕ್ತಿ ಹೇಗೆ ನರಳಾಡ್ತಿದ್ದಾರೆ ಅಂತ. ಅರ್ಧ ಭಾಗದಷ್ಟು ದೇಹ ಮಣ್ಣಿನಡಿ ಸಿಲುಕಿ ಮೇಲೆ ಏಳಲು ಆಗದಂತೆ ಒದ್ದಾಡ್ತಿದ್ದಾರೆ. ಹೌದು, ಕೊಪ್ಪಳದಲ್ಲಿ ಸುರಿದ ಭಾರಿ ಮಳೆಗೆ ಈ ಅನಾಹುತ ಸಂಭವಿಸಿದೆ. ಶ್ರೀರಾಮನಗರ, ಢಣಾಪುರ ಸೇರಿದಂತೆ ಇತರ ಗ್ರಾಮಗಳಲ್ಲಿ ಸತತ ಮಳೆಗೆ ಮನೆಗಳು ಕುಸಿದು ಬಿದ್ದಿವೆ. ಹಲವು ಅವಾಂತರಗಳೇ ಸೃಷ್ಟಿಯಾಗಿವೆ. ಗ್ರಾಮದ ಪ್ರಕಾಶ್ ಎಂಬುವರ ಮನೆ ಕುಸಿದು ಆತನ ಮೇಲೆಯೇ ಬಿದ್ದಿದೆ. ಪ್ರಕಾಶ್ನ ಅರ್ಧದಷ್ಟು ದೇಹ ಮಣ್ಣಿನಡಿ ಸಿಲುಕಿ ಮೇಲೆ ಏಳಲು ಆಗದಂತೆ ಪರದಾಡಿದ್ದಾನೆ. ಬಳಿಕ ಗ್ರಾಮಸ್ಥರೆಲ್ಲ ಸೇರಿ ಈತನನ್ನ ರಕ್ಷಣೆ ಮಾಡಿ ಗಂಗಾವತಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ವರುಣನ ಅಟ್ಟಹಾಸಕ್ಕೆ ಬೆಳೆ ನಾಶ. ಇತ್ತ ಮಳೆಗೆ ಬೆಳೆಗಳು ಕೂಡ ನಾಶವಾಗಿವೆ. ಕುಷ್ಟಗಿ ತಾಲೂಕಿನ ಬಚಿನಾಳ ಗ್ರಾಮದಲ್ಲಿ ಸಾಲ ಸೂಲ ಮಾಡಿ ಬೆಳೆದಿದ್ದ ಮೆಣಸಿನಕಾಯಿ ಗಿಡಗಳು, ಕಲ್ಲಂಗಡಿ ಬೆಳೆ ಎಲ್ಲ ಹಾಳಾಗಿದೆ. ಒಟ್ನಲ್ಲಿ ಮಳೆ ಅವಾಂತರಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಮಳೆಗೆ ಮನೆ ಬೆಳೆ ಎಲ್ಲವನ್ನ ಕಳೆದುಕೊಂಡು ದಯವಿಟ್ಟು ತಮಗೆ ಪರಿಹಾರ ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಮಳೆ ಅವಾಂತರ ಒಂದ ಎರಡ ಮಳೆ ಬಂದ್ರೂ ಕಷ್ಟ ಬರದೇ ಇದ್ರೂ ಕಷ್ಟ ಅನ್ನೋ ಹಂಗಾಗ್ಬಿಟ್ಟಿದೆ ಇಲ್ಲಿನ ಪರಿಸ್ಥಿತಿ. ನೋಡಿ ಲಾಸ್ಟ್ ಟೈಮ್ ಮಳೆ ಬರಲಿಲ್ಲ, ಕರ್ನಾಟಕ ಎಷ್ಟು ಪಾಡುಪಡ್ತು ನೀವು ನೋಡಿದ್ರ. ಈ ಸಾರಿ ಮಳೆ ಬರ್ತಾ ಇದೆ, ಆದ್ರೆ ಬಂದ ಕಡೆಯಲ್ಲೆಲ್ಲ ಅವಾಂತರ ಸೃಷ್ಟಿ ಮಾಡ್ತಾ ಇದೆ. ವರುಣನ ವಿಕೋಪಕ್ಕೆ ಕೊಪ್ಪಳದ ಜನ ತಂಡ ಹೊಡೆದಿದ್ದಾರೆ, ಅಲ್ಲಿ ಬದುಕೆ ಕುಸಿದು ಹೋಗಿದೆ. ರಣಮಳೆಗೆ ಕುಸಿದು ಬಿದ್ದ ಮನೆ, ಮಣ್ಣಿನಡಿ ಸಿಲುಕಿ ವ್ಯಕ್ತಿಯ